ನಾನು ನಿಮ್ಮ ವಿಶ್ವ ಶೆಟ್ಟಿ. ಎಷ್ಟೋ ದಿನದಿಂದ ಕೇಳ್ತಾ ಇದ್ರಲ್ಲ ಬ್ರೋ ವ್ಲಾಗ್ ಮಾಡಿ ಅಂತ. ಐ ಥಿಂಕ್ ಇವತ್ತು ಟೈಮ್ ಬಂದಿದೆ. ಸೊ ಯೂಶಲಿ ನಿನ್ನೆ ಒಂದು ಇವೆಂಟಿಗೆ ಕರೆದಿದ್ರು. ಆ ಇವೆಂಟ್ ಯಾವುದಂದ್ರೆ ಸ್ವಲ್ಪ ಕಾನ್ಫಿಡೆನ್ಷಿಯಲ್, ಮುಂದೆ ಹೋಗ್ತಾ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಸೊ ಹಾಗೆ ನೋಡ್ತಾ ಕೇರಳನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ಇವತ್ತು ವಾರ್ಕಲಾದಲ್ಲಿದ್ದೀವಿ. ಲೆಟ್ಸಿ, ನೀವು ನನ್ನ ಜೊತೆ ನೀವು ಕೂಡ ಎಕ್ಸ್ಪ್ಲೋರ್ ಮಾಡ್ತೀರಾ. ಸೊ ಎಲ್ಲನೂ ಪ್ಲೇಸಸ್ನ ತೋರಿಸ್ತೀನಿ ಹೇಗಿದೆ ಅಂತ ನೀವು ನೋಡಿ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಜೊತೆ ನನ್ನ ಫ್ರೆಂಡ್ ಕೂಡ ಬಂದಿದ್ದಾನೆ. ಹಾಯ್ ಹೇಳಿ. ಹಾಯ್. ಓಕೆ, ಲೆಟ್ಸ್ ಗೋ ಗೈಸ್. ವಿಶ್ರುತ್ ಆಗಲೇ ಹೇಳಿದ ಹಾಗೆ ಯಾವ ಕಮ್ ಟು ವಾಕಲ. ಸೊ ತಿಂಡಿ ತಿನ್ನೋಣ ಅಂತ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಿಲ್ಲ. ಸೊ ಹಂಗೆ ಬ್ರಂಚಾಗಿ ಮಾಡೋಣ ಅಂದ್ಕೊಂಡ್ವಿ. ಕೆಫೆಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಅಂದ್ರೂ ಲೋಕಲ್ ಜಾಗ ಅಲ್ವಾ, ಒಂಥರ ಎಕ್ಸ್ಪ್ಲೋರ್ ಮಾಡೋಣ ಲೋಕಲ್ ಸೈಡಲ್ಲಿ ಅಂತ. ಇವೆಂಟ್ ಇತ್ತು ಅಂತ ಕರೆಕ್ಟಾಗಿ 11 ಏನೋ ಇತ್ತು. ನಾವು ಫ್ರೈಡೇ ಅರೌಂಡ್ 4 o'clock ಸಂಜೆ ಏನೋ ಬಿಟ್ಟಿದ್ದು. ಬಸ್ ಬರೋದಕ್ಕೆ 1 hour ಆಯಿತು. ಅದಾದಮೇಲೆ ಅವರು ಎಕ್ಸಾಕ್ಟಾಗಿ ಅಲ್ಲಿಂದ ಇಲ್ಲಿಗೆ 12 hours ಏನೋ, 12 hours ಇಲ್ಲ, ಬಟ್ ತೊಗೊಂಡಿದ್ದ ಟೈಮು ನಿಯರ್ಲಿ ಒಂದು 16 to 17 hours. ಅದರಲ್ಲಿ ಬಸ್ಸಿಗೆ ಯಾರೋ ಹಿಂದೆಯಿಂದ ಗುದ್ದಿ ಕಾರು ಎಲ್ಲ ಓಪನ್ ಆಗಿ ಅದು ಸ್ವಲ್ಪ ಇಶ್ಯೂಸ್ ಆಗಿ ದೆನ್ ಅಲ್ಲಿಂದ ನಾವು ನಡ್ಕೊಂಡು ಹೋಗಿ ಆಮೇಲೆ ಆಟೋ ಹತ್ಕೊಂಡು ಹೋಗಿ ಟ್ರೈನ್ ಹತ್ತಿ ಟ್ರೈನಿಂದ ಬಂದು ವಾರ್ಕಳ ರೀಚ್ ಆಗುವಷ್ಟು ಸಂಜೆನೇ ಆಗೋಗಿತ್ತು. ರೀಚ್ ಆದ್ವಿ ವರ್ಕಲ. ಸರಿ ಅಂತ ಅಲ್ಲಿಂದ ಒಂದು ಆಟೋ ಬುಕ್ ಮಾಡಿಕೊಂಡು ರೂಮಿಗೆ ಬಂದು ಅವ್ರಿಗೆ ಹೇಳಿದ್ವಿ. ಸೊ ಸಖೀನ್ ಇದೆ ನಮಗೆ 12ಗೆ ಹಂಗೆ ಅಂತೆಲ್ಲ ಹೇಳಿ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳಿದೆ, ಎಲ್ಲ ಕೊಟ್ವಿ. ಆವಾಗ ಅಣ್ಣನ ಟ್ವಿಸ್ಟು. ಅಣ್ಣ ಏನು ಮಾಡೋರೆ, ಎಲ್ಲ ಮಾಡೋರು ಬುಕ್ಕಿಂಗು ಒಬ್ರಿಗೆ ಮಾಡೋರೆ. ಅದಲ್ಲೊಂದು ಟಾಸ್ಕು. ಓಡಾಡೋಕೆ ಇಲ್ಲಿ ಬೈಕ್ ಬೇಕು ಫಸ್ಟ್ ಥಿಂಗ್. ಓಕೆ, ಸೊ ನಮಗೆ ಬೈಕ್ ಓಡಿಸೋದಕ್ಕೆ ಬರುತ್ತೆ. ನಾನು ಇದುವರೆಗೂ DL ಮಾಡಿಸಿಲ್ಲ ಇನ್ನೂ. ಇವಾಗ ಮನೆಗೆ ಹೋಗಿದ ತಕ್ಷಣ ಫಸ್ಟ್ DL ಮಾಡಿಸ್ಬೇಕು. ಇವಾಗ ಬೈಕ್ ರೆಂಟ್ ಮಾಡೋದಕ್ಕೂ ಆಗಲ್ಲ. ಸೊ ಯೂಸ್ಲೆಸ್. ನಾಳೆ ತನಕ ಇಲ್ಲೇ ಹಂಗೆ ತಿರುಗಾಡಿ ನಾಳೆ ಸಂಜೆ 5 ಗಂಟೆಗೆ ಬಸ್ ಇದೆ. ಬಸ್ ಹತ್ಕೊಂಡು ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೋಗೋದು. ಅಣ್ಣ ಎಲ್ಲಿ ಬಂದ್ರು ಏನಾದ್ರು ಒಂದು ಮಾಡಬೇಕು ಅಂತ ಅನಿಸುತ್ತದು. ಸೊ ಇವತ್ತೇನೋ ಟಾಸ್ಕ್ ಮಾಡ್ತಾನೆ. ಸೊ ಲಿಟ್ರಲಿ ಒಳ್ಳೆ ವೈಬ್ ಇದು, ನೆಕ್ಸ್ಟ್ ಲೆವೆಲ್ಲು. ಟ್ರೇಡ್ ಹೊಡೆದು ತಲೆನೋವು ಬಂದುಬಿಟ್ಟಿದ್ರೆ ಇಲ್ಲೊಂದು ದಿನ ಬಂದು ಇದ್ದೋಗ್ಬಿಟ್ರೆ ಸಾಕು. ನೆಕ್ಸ್ಟ್ ಲೆವೆಲ್. ಹೇಗೆ ಸಾಯಂಗೆ ಆಗೋಗ್ಬಿಡುತ್ತೆ. ಯಾವುದೋ ಜ್ಯೂಸ್ ಅಂತ ನೋಡಿದ್ರೆ ಬಬಲ್ ಗಮ್ ಇದ್ದಂಗಿದೆ. ಬಟ್ ಸ್ಟಿಲ್ ವರ್ತ್. ಇಲ್ಲಿರೋ ಸೆಕೆಗೆ ಇದು ವರ್ತ್. ಎಲ್ಲ ಹೋದ. ಬಟ್ ಯಾವುದು ಗೋವಾಗಿವಾಗಿಂತ ಬೆಸ್ಟ್ ಇದು. ಒಳ್ಳೆ ನೆಕ್ಸ್ಟ್ ಲೆವೆಲ್ ವೈಬು. ಬಂದಾಗ ಶುಗರ್ ಟಚ್ ಮಾಡಬಾರ್ದು ಅನ್ಕೋತೀನಿ. ಬಟ್ ಸ್ಟಿಲ್ ಬಾಯಾರಿಕೆಗೆ ಫ್ರೂಟ್ಸ್ ಜ್ಯೂಸ್ಗಿಂತ ಆರ್ಟಿಫಿಷಿಯಲ್ ಜ್ಯೂಸ್ಗಳೇ ಜಾಸ್ತಿ ಇಲ್ಲಿ. ಏನು ನೋಡೋ. ಹಾಂ, ಇದೆಲ್ಲ ಇದು ಅದು ಯಾವುದು ಕೊರಿಯನ್ ಡ್ರಿಂಕ್ ಅಂತಾರೆ. ಆ ಕೊರಿಯನ್ ಡ್ರಿಂಕ್ ಅಲ್ಲ ಇದು, ಬೇರೆ ಯಾವುದು. ಸೀರಿಯಸ್ಲಿ ಘಾಟು. ಇದು ಏನೋ ಲೈಕ್ ನಾರ್ಮಲ್ ಮಾಮೂಲಿ ಡ್ರಿಂಕ್. ಇದು ಆಲ್ಕೋಹಾಲ್ ಅಲ್ಲ. ಯಾವಾಗ ಹೋದ್ರೂ ಯಾರೋ ಒಂದು ಕಿತಾಪತಿ ಮಾಡಿಬಿಟ್ಟೆ ಬರೋದು. ಇದು ಯಾವುದೋ ಆಲ್ಕೋಹಾಲ್ ಅಲ್ಲ, ಇದು ನ್ಯಾಚುರಲ್ ಡ್ರಿಂಕ್. ಏನೋ ಕಂಬೂಚಿ ಏನೋ, ಅದು ಯಾವ ಹೆಸ್ರು ಓದಕ್ಕೆ ಬರ್ತಾ ಇಲ್ಲ. ನೆಕ್ಸ್ಟ್ ಲೆವೆಲ್. ಯಾವ್ದು ಏನೇನು ಟ್ರೈ ಮಾಡ್ಬೇಕು ಅನ್ಸುತ್ತೆ ಅಲ್ಲ. ಬಟ್ ಇದು ಚೆನ್ನಾಗಿದೆ. If you're ever wondering why there are less foreigners in Goa and other places, because we can find all of them here in Varkala. Why do you think there are more foreigners here compared to Goa? ಏನಕ್ಕೆ ಇರ್ಬೋದು? ಡೀಸೆಂಟ್ ಜನ ಅಷ್ಟೇ ಡೀಸೆಂಟಾಗಿ ಮಾತಾಡ್ತಾರೆ. ಗೋವಾ ಥರ ಆರೋಗ್ಯ ಇರಲ್ಲ. ಪ್ರೈವಸಿ ಮ್ಯಾಟರ್ಸ್ ಅಂತ್ಯಾ.
ತುಂಬ ಆರೋಗ್ಯಂಟು ಆ ಗೋವಾದಲ್ಲೆಲ್ಲ ನೆಕ್ಸ್ಟ್ ಲೆವೆಲ್. ಇಲ್ಲಿ ಎಲ್ಲಿ ನೋಡಿದ್ರು ಫಾರಿನರ್ಸ್ ಇದ್ದಾರೆ. ಐ ಮೀನ್ ಇಲ್ಲಿ ಟೂರಿಸ್ಟ್ ಅಂದ್ರೆ ಫಾರಿನರ್ಸ್ ಅಷ್ಟೇ, ಎಲ್ಲಿ ನೋಡಿದ್ರು ಫಾರಿನರ್ಸ್. ಪ್ರೂಫ್ ತೋರಿಸ್ಬೇಕಲ್ಲ ಅವ್ರಿಗೆ. ಏನಲ್ಲಿ ಎಷ್ಟು ದುಡ್ಡಿದ್ರೆ ಏನು, ಕಡಲೆಕಾಯಿ ಮಜಾ. ಹಿಂಗೆ ಕಾಳು 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 ನೆಕ್ಸ್ಟ್ ಲೆವೆಲ್. ಬೀಚ್ ನೋಡ್ಕೊಂಡು ತಿಂತಾ ಇದ್ರೆ ಕ್ರೇಜಿ. ಸೊ ಡೇ ಕಂಪ್ಲೀಟ್ಲಿ ಒಂದು ದಿನ ಸುಮ್ಮನೆ ಹಿಂಗೆ ತಿರ್ಗಾಡ್ತಾನೆ ಮುಗ್ದೋಗ್ಬಿಡ್ತು. ಬಟ್ ದುಡ್ಡು ಖರ್ಚಾಗೋದು ನೋಡ್ತಾ ಇದ್ದಾಗ ಆಬ್ವಿಯಸ್ಲಿ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಆಗೋಗಿದೆ. ಲೈಕ್ ನೀವೇನೇ ತೊಗೋತೀನಿ ಅಂದರೂ ಕೂಡ ಲಿಟ್ರಲಿ ಹತ್ತತ್ರ ಯು ನೀಡ್ 2 ಡೇಸ್ಗೆ ಒಂದು 20K ಬೇಕೇ ಬೇಕು ಲಿಟ್ರಲಿ. ಇಲ್ಲಾಂದರೆ ಇಲ್ಲಿ ಬಂದರೆ ನೀವು ಸುಮ್ಮನೆ ನೋಡ್ಕೊಂಡು ಹೋಗ್ತೀನಿ ಅಂದ್ರೆಲ್ಲ ಆಗೋದಿಲ್ಲ. ಇಲ್ಲಾಂದರೆ ಬರೋಕ್ಕೆ ಹೋಗ್ಬಾರ್ದು. ನಾನು ಇವತ್ತು ಅಬ್ಸರ್ವ್ ಮಾಡಿದೆ ಅದನ್ನು. ಬಟ್ ದ ಥಿಂಗ್ ಏನು ಅಂದರೆ ಫುಡ್ ಗಿಡ್ಡೆಲ್ಲ ವರ್ತು. ಓಕೆ, ಸೊ ಗೋವಾ ಥರ ಅಂತೂ ಇಲ್ಲವೇ ಇಲ್ಲ. ಐ ಥಿಂಕ್ ಇದು ನೋಡಿದಾಗ ಅನಿಸುತ್ತೆ ಗೋವಾಕ್ಕಿಂತ ಬೆಟರ್ ಪ್ಲೇಸ್ ಇದು. ತುಂಬ ಅಂದರೆ ತುಂಬ ಲೈಕ್ ನಮಗೆಲ್ಲ ಇದು ನೀಡೆಡ್ ಬೇಕು. ಚಾಟ್ ನೋಡಿ 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 ಐಯೆಲ್ಲ ಹೋಗಿ ಸತ್ತೋಗ್ಬಿಟ್ಟಿರುತ್ತೆ. ಲೈಕ್ ಸ್ಕ್ರೀನ್ ಮುಂದೆನೇ ಇರ್ತೀವಿ ಎವ್ರಿ ಡೇ. ಸೊ ಇದು ತುಂಬ ಅಂದರೆ ತುಂಬ ಒಂದು ಲೈಕ್ ಪ್ಲ್ಯಾನ್ ಇರಲಿಲ್ಲ, ಬರೋವಂಥ ಪ್ಲ್ಯಾನೇ ಇರಲಿಲ್ಲ. ಅದು ಯಾವುದೋ ಇವೆಂಟ್ ಮೇಲೆ ಬಂದಿದ್ದು. ಅದು ಏನು ಅಂತ ಅದು ಲೈಕ್ ಇವಾಗಲೇ ಹೇಳೋ ಆಗಿಲ್ಲ. ಸೊ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ. ತುಂಬ ಹೇಳೋ. ಅದೇ ನೀನು ಹೇಳ್ದಂಗೆ ಒಂದಿನ ಹೋಗಿದ್ದೆ ಅರ್ಥ ಆಗಿಲ್ಲ. ಐ ಮೀನ್ ಲೈಕ್ ಬಂದ್ವಿ, ಆಕಸ್ಮಿಕವಾಗಿ ಬಂದ್ವಿ. ಸುಮ್ಮನೆ ಆ ಈವೆಂಟ್ ಇತ್ತು ಅಂತ ಮೇನಾಗಿ ಬಂದಿತ್ತು. ಆ ಈವೆಂಟ್ ಮುಗಿಸ್ಕೊಂಡು ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಲಿಟ್ರಲಿ 1 ಡೇ ಸ್ಪೆಂಡ್ ಮಾಡಿದ್ವಿ. ಹೆಂಗೆ ಹೋಯ್ತು ಏನಾಯ್ತು ಅಂತ ಅರ್ಥ ಆಗ್ತಿಲ್ಲ. ಸುಮ್ಮನೆ ಹೋಗೋದು, ತಿನ್ನೋದು, ಮಲ್ಗೋದು ಅಷ್ಟೇ ಮಾಡಿತ್ತು ಒಂದು ದಿನ ಪೂರ್ತಿ. ಬಟ್ ಲಿಟ್ರಲಿ ಹ್ಯಾಡ್ ಫನ್. ಬಟ್ ಲಿಟ್ರಲಿ ಯು ನೀಡ್ ಲಾಟ್ ಆಫ್ ಮನಿ. ಅದಂತೂ ಅರ್ಥ ಆಗೋಯ್ತು. ಸೊ ಸುಮ್ಮನೆ ಬಂದು ಹಿಂಗೆಲ್ಲ ಬರ್ತೀನಿ ಅಂದರೆ ಆಗೋದೇ ಇಲ್ಲ. ಆಮೇಲೆ ಲೈಕ್ ನೀವು ಇಲ್ಲಿ ಬಂದು ಖರ್ಚು ಮಾಡಬೇಕು ಅಂದರೂ ಟ್ರೇಡ್ ಹೊಡೆದು ಬಂದರೆ ಮಾತ್ರ ಖರ್ಚು ಮಾಡೋದಕ್ಕೆ ಒಂದು ಸ್ವಲ್ಪ ಸಮಾಧಾನ ಇರುತ್ತೆ. ಸೇವಿಂಗ್ಸ್ ಕಾರ್ಪೊರೇಟ್ ಸೇವ್ ಮಾಡ್ಕೊಂಡೆಲ್ಲ ಬಂದು ಇಲ್ಲೆಲ್ಲ ತಿಂದು ಹೋಗಿ ಒಂದಿನ ಮಾಡ್ಬೋದು. ಆದರೆ ಮಲಗುವಾಗ ನೆಮ್ಮದಿ ಅಂತೂ ಇರಲ್ಲ ಅನ್ಸುತ್ತೆ ನನಗೆ. ಅದಂತೂ ಪಕ್ಕ. ಬಟ್ ಇಲ್ಲಿ ಟ್ರೇಡಿಂಗ್ನ ಪ್ರಮೋಟ್ ಮಾಡ್ತಾ ಇಲ್ಲ. ಓಕೆ, ಯೂಶಲಿ ಆಮೇಲೆ ಟ್ರೇಡಿಂಗ್ ಮಾಡಿ ಅದು ಮಾಡಿ ಇದು ಮಾಡಿ ನೆವರ್. ಏನಾದ್ರೂ ಒಂದು ಸೈಡ್ ಹಸಲ್, ಏನಾದ್ರೂ ಸೈಡ್ ಹಸಲ್ ಇದ್ದೇ. ಕಂಟೆಂಟ್ ಕ್ರಿಯೇಷನ್ ಯೂಟ್ಯೂಬು ಏನೋ ಒಂದಿದ್ರೆ ಅಲ್ಲಿ ಬರೋವಂಥ ಮನಿನ ಯು ಕ್ಯಾನ್ ಯೂಸ್ ಇಟ್ ಇದಕ್ಕೆಲ್ಲ. ಇಲ್ಲ ಅಂದರೆ ಸೇವಿಂಗ್ಸ್ನ ಖರ್ಚು ಮಾಡ್ಬೇಕಾದ್ರೆ ಹೊಟ್ಟೆ ಎಲ್ಲ ಉದ್ದೋಗ್ಬಿಡುತ್ತೆ. ಲಿಟ್ರಲಿ ಏನು ಮಾಡ್ತಾ ಇದ್ವಿ ಏನು ಗೊತ್ತೇ ಆಗೋದಿಲ್ಲ. ಬಟ್ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಸರಿ, ಇಷ್ಟೊತ್ತು ಒಂದಿನ ಫುಲ್ಲು ಮಾತಾಡಿದ್ದೀವಿ. ನಿಮ್ಮದು ಮೇಯ್ನ್ ಥಿಂಗೇ ಇಲ್ಲಿ ಮಾತಾಡಿಲ್ಲ ನಾವು. ಟ್ರೇಡಿಂಗ್ ಬಗ್ಗೆ ಏನಾದ್ರು ಹೇಳು. ಟ್ರೇಡಿಂಗ್ ಬಗ್ಗೆ ಏನಾದ್ರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅವ್ರಿಗೆ. ಏನೋ ಟಿಪ್ಸ್ ಅನ್ನೋದು ಏನೂ ಇಲ್ಲ. ಓಕೆ, ಸಿ ನೀವು ಎಷ್ಟೇ ಯಾವುದೇ ಥರ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಿದ್ರೂ ಕೂಡ ಒಂದಲ್ಲ ಒಂದು ದಿನ ಯಾವುದೋ ಒಂದು ಬ್ಯಾಡ್ ಫೇಸು ಬಂದೇ ಬರುತ್ತೆ. ಸೊ ಇವಾಗ ಟ್ರೇಡ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಲೈಕ್ ಯು ಕ್ಯಾನ್ ಟೀಚ್ ದಮ್ ಟ್ರೇಡಿಂಗ್, ಯು ಕ್ಯಾನ್ ಟೆಲ್ ದಮ್ ಯುವರ್ ಸ್ಟ್ರಾಟಜೀಸ್, ಆಲ್ ದಿಸ್ ಸ್ಟಫ್ ಯು ಕ್ಯಾನ್ ಟೀಚ್ ದಮ್. But there's a saying, you can teach them trading, but then you cannot teach them, you cannot make them a trader. ಸೊ ಇವಾಗ ಏನಾಗುತ್ತೆ ಅಂದರೆ ಗೇಮ್ ಚೇಂಜರ್ 1 and 2. ಓಕೆ, ಅದನ್ನು ನೀವು ಲಿಟ್ರಲಿ ಲೈವ್ ಮಾರ್ಕೆಟಲ್ಲಿ ನೋಡಿ ಎಷ್ಟು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ ಅಂದರೆ ಡೆಫಿನೆಟ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಕೊಟ್ಟಿರುತ್ತೆ. ಬಟ್ ನೀವು ರಿಯಲ್ ಮನಿ ಆಗಿದಾಗ ದೆನ್ ನಿಮಗೆ ಆ ಫಿಯರಿಂದ ಅದೆಲ್ಲ ಏನು ಎಂಟರ್ ಆಗ್ದಲ್ಲೇ ರಾಂಗ್ ಟ್ರೇಡ್ಸ್ಗಳು ಪಿಕ್ ಮಾಡಿ ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ದ ಥಿಂಗ್ ಏನು ಅಂದರೆ ಇವಾಗ ನಾನು ಇಟ್ಟಿರುವಂಥ ಸೆಟಪ್ಗಳು ನೀವು ಎವ್ರಿ ಡೇ ಪ್ರಾಫಿಟ್ ಮಾಡ್ಬೋದು. ಬಟ್ ಪ್ರಾಫಿಟ್ ಮಾಡೋದ್ರಲ್ಲಿ ಒಂದು 10% ಜನ ಮಾಡ್ಬೋದು. ಇನ್ನು 90% ಆಫ್ ದ ಜನ ಕನ್ಫ್ಯೂಷನಲ್ಲೇ ಇರ್ತಾರೆ, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಪ್ರಾಫಿಟಬಲ್ ಆಗೋದು ಕಷ್ಟ, ಮಧ್ಯದಲ್ಲೇ ಕ್ವಿಟ್ ಮಾಡಿಬಿಡ್ತಾರೆ. ಸೊ ಟ್ರೇಡಿಂಗ್ ಹೇಗೆ ಅಂದರೆ ಲಾಂಗ್ ರನ್ನಲ್ಲಿ ನೀವು ಇರಬೇಕು ಅಂದರೆ ಒಂದು ಸ್ಮಾಲ್ ಕ್ಯಾಪಿಟಲ್ನ ಗ್ರೋ ಮಾಡ್ಕೊಂಡು ಹೋಗಬೇಕು ವಿತೌಟ್ ಹೈಯರ್ ಲಾಟ್ಸ್ ಹೋಗದೆ. ಇನ್ನೊಂದು ಬಿಗ್ ಕ್ಯಾಪಿಟಲ್ ಹಾಕಿ ಹೈಯರ್ ಲಾಟ್ಸ್ ಹೋಗಿ ಕ್ಯಾಪಿಟಲ್ನ ಡಬಲ್ ಮಾಡ್ಕೊಂಡು ಹೋಗಬೇಕು. ಇವೆರಡೇ ಆಪ್ಷನ್ ಇರುತ್ತೆ. ಸ್ಮಾಲ್ ಕ್ಯಾಪಿಟಲಲ್ಲಿ ಬಿಗ್ಗರ್ ಲಾಟ್ಸ್ ಹೋಗೋದು, ಬಿಗ್ಗರ್ ಕ್ಯಾಪಿಟಲಲ್ಲಿ SL ಹಿಡಿದು ಟ್ರೇಡ್ ಮಾಡೋದು. ಇವೆಲ್ಲ ಮಾಡಿದ್ರೆ ಜಾಸ್ತಿ ದಿನ ಇರೋದಕ್ಕೆ ಆಗಲ್ಲ. ಯಾಕಂದರೆ ಬಿಗ್ಗರ್ ಕ್ಯಾಪಿಟಲ್ ವೈಪ್ ಆದರೂ ಮೈಂಡ್ ಸೆಟ್ ಹೋಗುತ್ತೆ, ಸ್ಮಾಲ್ ಕ್ಯಾಪಿಟಲ್ ವೈಪ್ ಆದರೂ ಮೈಂಡ್ ಸೆಟ್ ಹೋಗುತ್ತೆ. ದೆನ್ ಮತ್ತೆ ವಾಪಸ್ ಬರೋಕ್ಕಾಗೋದೇ ಇಲ್ಲ. ಸೊ ನಾನು ಹೇಳೋದೇನು ಅಂದರೆ ಸಿಸ್ಟಮ್ ಮೇಲೆ ಒಂದು ಗ್ರಿಪ್ ಇಟ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಇವಾಗ ಅಪ್ಪರ್ ಕಟ್ಟು ಕ್ರಿಕೆಟಲ್ಲಿ ಕವರ್ ಡ್ರೈವ್ ಚೆನ್ನಾಗಿ ಆಡೋಕ್ಕೆ ಬರುತ್ತೆ ಅಂದರೆ ಬೌಲರ್ ನೀವು ಕವರ್ ಡ್ರೈವ್ ಆಡಲಿ ಅಂತ ಹಾಕೋದೇ ಇಲ್ಲ ಅವರು.
ಓಕೆ, ಸೊ ಎಲ್ಲ ಥರನೂ ಆಗ್ತಾ ಇರ್ತಾರೆ. ನೀವು ಎಲ್ಲದಕ್ಕೂ ಎಲ್ಲದಕ್ಕೂ ನೀವು ರೆಡಿ ಇರಬೇಕು. ಸೊ ಮಾರ್ಕೆಟಲ್ಲೂ ಹಾಗೇನೆ ಬೇಸಿಕ್ನ ಬೇಸ್ಮೆಂಟ್ ಆಗಿ ಇಟ್ಕೊಂಡು ಆ ಬೇಸಿಕ್ಕನ್ನು ನೀವು ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು. ಸಪ್ಲೈ ಝೋನ್, ಡಿಮ್ಯಾಂಡ್ ಝೋನ್, ರೆಸಿಸ್ಟೆನ್ಸು, ಸಪೋರ್ಟು, ಫಿಬ್ಬು ಇಷ್ಟಿದ್ರೆ ಬೊಲಿಂಜರ್ ಬ್ಯಾಂಡ್, ಇಷ್ಟಿದ್ರೆ NF, ಇವೆಲ್ಲನೂ ಕೂಡ ಬೇಸಿಕ್ ಕನೆಕ್ಟ್ ಆಗುತ್ತೆ. ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಡೆಫಿನೆಟ್ಲಿ ವರ್ಕ್ ಆಗೇ ಆಗುತ್ತೆ. ಹಾಫ್ ಕ್ಯಾಂಡಲ್ ಥಿಯರಿ ಇವೆಲ್ಲ ನೀವು ನೋಡಿ. ಮೊನ್ನೆ ನಿಮ್ಮದೇ ಒಂದು ಸ್ಟ್ರಾಟಜಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ವಿಡಿಯೋ ಹಾಕಿದೆ, ಅದನ್ನು ಹೋಗಿ ನೋಡಿ. ಲೈಕ್ ನಿಮಗೆಲ್ಲ ಅರ್ಥ ಆಗುತ್ತೆ. ಓಕೆ, ಸೊ ಬಟನ್ ನಾನು ಹೇಳಿದ್ದ ಚಿಕನ್ ಬಿರಿಯಾನಿ ಇಲ್ಲ ಟ್ರಾನ್ಸ್ಫರಿ ಬಟ್ ನಾನು ಹೇಳೋದೇನಂದರೆ ಟ್ರೇಡಿಂಗ್ ಒಂದೇ ಅಲ್ಲ, ಇನ್ನು ಲಾಟ್ ಆಫ್ ಸ್ಕಿಲ್ಸ್ ಇದೆ. ಕಂಟೆಂಟ್ ಕ್ರಿಯೇಷನ್ ನೆಕ್ಸ್ಟ್ ಲೆವೆಲ್ ಸ್ಕಿಲ್. ಟ್ರೇಡಿಂಗ್ ಇಟ್ಕೊಂಡೆ ಕಂಟೆಂಟ್ ಕ್ರಿಯೇಷನ್ ಮಾಡಬೇಡಿ, ಬೇರೆ ಏನಾದ್ರು ಮಾಡಿ. ಆ್ಯಂಡ್ ಕೋಡಿಂಗ್, MLAI ನೆಕ್ಸ್ಟ್ ಲೆವೆಲ್ ಪೇ ಮಾಡ್ತಾರೆ, ಎಡಿಟಿಂಗ್ ನೆಕ್ಸ್ಟ್ ಲೆವೆಲ್ ಪೇ ಮಾಡ್ತಾರೆ, ಎಲ್ಲದೂ ಸ್ಕಿಲ್ ಇದೆ. ಬಟ್ ನಿಮಗೆ ಟ್ರೇಡಿಂಗ್ ಒಂದು ಸ್ವಲ್ಪ ಥ್ರಿಲ್ ಕೊಡ್ಬೋದು, ಅದಕ್ಕೇ ಎಲ್ಲ ಬರ್ತಾರೆ. ಬಟ್ ನಾನು ಹೇಳೋದು ಲೈಕ್ ಸ್ಟೂಡೆಂಟ್ಸ್ಗಳಿಗೆ, ನಿಮ್ಮನ್ನೆಲ್ಲ ಬ್ಯಾಡ್ ವೇಯಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಹೈ ಪೇಯ್ಡ್ ಸ್ಕಿಲ್ಸ್ಗಳಿರ್ತವೆ, ಅದ್ರ ಕಡೆನೂ ಫೋಕಸ್ ಮಾಡಿ ಟ್ರೇಡಿಂಗನ್ನು ಸಪ್ರೇಟಾಗಿ ಮಾಡ್ಕೊಂಡು ಹೋಗ್ತಾ ಇರಿ. ಆವಾಗ ಸಕ್ಸಸ್ ಸಿಗುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟು, ಒನ್ ಆಫ್ ದ ರೀಸನ್ ಟು ಫೇಲ್ ಇನ್ ಟ್ರೇಡಿಂಗ್ ಇಸ್ ಓವರ್ ಟ್ರೇಡಿಂಗ್ ಅಲ್ವಾ? ಸೊ ಅದ್ರ ಬಗ್ಗೆ ಏನಾದರೂ ವಾಟ್ ಯು ಥಿಂಕ್, ಹೌ ಡು ಯು ಪ್ರಿವೆಂಟ್ ಓವರ್ ಟ್ರೇಡಿಂಗ್? ದುಡ್ಡು ಮೇಲೆ ಗ್ರೀಡ್ ಇಲ್ಲ ಅಂದರೆ ಓವರ್ ಟ್ರೇಡ್ ಮಾಡೋದೇ ಇಲ್ಲ. ಫಸ್ಟ್ ಥಿಂಗ್, ನಾನೇ ಇವಾಗ ನೆನ್ನೆ ಬಸ್ಸಲ್ಲಿ ಬರ್ತಾ 50,000 ಕ್ಯಾಪಿಟಲ್ ಇತ್ತು. ನನಗೆ ಅದು ಎಷ್ಟೇ ಕನ್ಫರ್ಮೇಷನ್ ಇದ್ದರೂ ಕೂಡ ಹೈಯರ್ ಲಾಟ್ ಹೋಗೋಣ ಅನಿಸ್ತಾ ಇತ್ತು. ಬಟ್ ಸ್ಟಿಲ್ ಆಚೆ ಇದ್ದೀನಿ. 0.05 ಲೆಟ್ಸ್ ಹೋಲ್ಡ್. ನಾನು 0.5 10,000 ಮಾಡೋಣ, 0.05 ಮಾಡೋಣ ಅಂದ್ಕೊಂಡೆ ಕೂತ್ಕೊಂಡಿದ್ದೆ. ಅವಾಗ ಹಿಂದೆ ಬಂದರೂ ಕೂಡ ಕ್ಯಾಪಿಟಲ್ ಏನು ಡ್ಯಾಮೇಜ್ ಆಗೋದಿಲ್ಲ. ಅದೇ ನೀವು ಕಮ್ಮಿ ಕ್ಯಾಪಿಟಲಲ್ಲಿ ಜಾಸ್ತಿ ಲಾಟ್ ಹೋದಾಗ್ಲೇ ಓವರ್ ಟ್ರೇಡ್ ಆಗಿ ಮಾಡ್ಕೊಳ್ಳೋದು, ಕನ್ವರ್ಟ್ ಆಗೋದು. ಯಾಕೆಂದರೆ ಕಮ್ಮಿ ಕ್ಯಾಪಿಟಲಲ್ಲಿ ಹೈಯರ್ ಲಾಟ್ಸ್ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ $500 ಇರೋದು ಕ್ಯಾಪಿಟಲು, ಹೈಯರ್ ಲಾಟ್ಸ್ ಹೋಗ್ತೀರಾ. $200 ಹಿಂದೆ ಬಂದುಬಿಟ್ರೆ ಕ್ಲೋಸ್ ಮಾಡಿಬಿಡ್ತೀರಾ. ಕ್ಲೋಸ್ ಮಾಡಿದ ತಕ್ಷಣ ಆ $200 ಕವರ್ ಮಾಡಬೇಕು ಅಂತ ತಿರ್ಗಾ ಎಕ್ಸ್ಟ್ರಾ ಹಾಕೋದು, ತಿರ್ಗಾ ಪುಷ್ ಮಾಡೋದು. ಆ ಪುಷ್ ಮಾಡಿ ದೆನ್ ಅಕೌಂಟ್ ವೈಪ್ ಆಗೋದು. ಇದೇ ರೀಸನ್ಗೆ ಓವರ್ ಟ್ರೇಡ್ ಆಗೋದೇ ಅದಕ್ಕೆ. ಕ್ಯಾಪಿಟಲ್ ಎಷ್ಟಿದೆ, ಲಾಟ್ ಎಷ್ಟು ಫಿಕ್ಸ್ ಮಾಡ್ಕೊಬೇಕು ಅನ್ನೋ ತಲೆಯಲ್ಲಿದ್ದರೆ ಓವರ್ ಟ್ರೇಡ್ ಆಗೋದೇ ಇಲ್ಲ. ಆಮೇಲೆ ಇರೋ ಪ್ರಾಫಿಟ್ನ ನೀವು ಏನಕ್ಕೆ ಕಳ್ಕೊತಾ ಇದ್ದೀರಾ ಅಂದರೆ, ನಾನು ನೋಡಿದ್ದೀನಿ ಕ್ಯಾಪಿಟಲ್ನ ಡಬಲ್ ಮಾಡಿರ್ತಾರೆ, ಸ್ಟಿಲ್ ಅದು ಎಂಡ್ ಆಫ್ ದ ಡೇ ಕ್ಯಾಪಿಟಲ್ ಸಮೇತ ಲಾಸ್ ಮಾಡಿಬಿಟ್ಟಿರ್ತಾರೆ. ಯಾಕೆ ಅಂದರೆ ದ ಮೇನ್ ರೀಸನ್ ದುಡ್ಡು ಅನ್ನೋದು ತಲೆಗೆ ಹೋಗ್ಬಿಟ್ಟಿದೆ. ಓಕೆ, ನಿಮಗೆ ಎಷ್ಟು ಬೇಕು ಡೇಗೆ ಅನ್ನೋದು ನಿಮಗೆ ಗೊತ್ತಿಲ್ಲ. ದೆನ್ ಸೆಟಪ್ಪನ್ನು ಎವ್ರಿ ಟೈಮ್ ನಿಮ್ಮ ಸೆಟಪ್ ಬರ್ತಾ ಇದೆ ಅಂದ ತಕ್ಷಣ ಟ್ರೇಡ್ ಮಾಡಬೇಕು ಅಂತಲ್ಲ, ರೂಲ್ಸ್ ಇರಬೇಕು. 1 or 2 ಟ್ರೇಡ್ಸ್ ಮಾಡಿದ್ರ, ಫಾರ್ ಎಕ್ಸಾಂಪಲ್ ಅದಾದಮೇಲೆ 4 ಟ್ರೇಡ್ಸು ನಿಮ್ಮ ಸೆಟಪ್ ಬಂದು ಟಾರ್ಗೆಟ್ ಹಿಟ್ ಆದರೂ ಪರವಾಗಿಲ್ಲ. ಯಾಕಂದರೆ ನೆಕ್ಸ್ಟ್ ಡೇ ಅದೇ ಥರ ನೀವು ತೊಗೊಳಕ್ಕೆ ಹೋಗಿನೇ ವೈಪ್ ಮಾಡ್ಕೊಳ್ಳೋದು. ಎವ್ರಿ ಡೇ 1 or 2 ಟ್ರೇಡ್ಸ್ ಡನ್ ಫಾರ್ ದ ಡೇ. ಬಟ್ ಇಲ್ಲಿ ಮೇಯ್ನ್ ಇಶ್ಯೂಸ್ ಏನಾಗ್ತಾ ಇರೋದು ಅಂದರೆ, ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರಲ್ಲ ಟ್ರೇಡ್ ಮಾಡೋದಕ್ಕೆ, ಅವರೇ ಮೇನ್ ರೀಸನ್ ನೀವುಗಳು ದುಡ್ಡು ಕಳ್ಕೊಳಕ್ಕೆ. ಏನೇನೋ ಕಾನ್ಸೆಪ್ಟ್ಗಳು SMC ICT ಅದೆಲ್ಲ ನಿಮಗೆ ಯೂಟ್ಯೂಬಲ್ಲೇ ಇರುತ್ತೆ. ಆ್ಯಂಡ್ ಅದನ್ನು ಕ್ರಿಯೇಟ್ ಮಾಡಿರೋರು ಎಕ್ಸ್ಪ್ಲೇನ್ ಮಾಡಿದ್ರೇ ಅದು ಕರೆಕ್ಟಾಗಿರೋದು. ಯಾರೋ ಬೇರೆಯವ್ರು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗೋದಿಲ್ಲ. ಸೊ ನಾನು ಹೇಳೋದೇನು ಅಂದರೆ, ಸಪ್ಲೈ, ಡಿಮ್ಯಾಂಡ್, ರೆಸಿಸ್ಟೆನ್ಸ್, ಸಪೋರ್ಟು ಇದ್ರ ಪ್ರಕಾರನೇ ಟ್ರೇಡಿಂಗನ್ನು ಕಲೀರಿ. ದೆನ್ ಈಸಿ ಅಂದರೆ ಈಸಿ ಆಗೋದು. ಇನ್ನೂನು ಬೇಕಾಗಿದೆ ಒಲವು, ಬೇಕಾಗಿದೆ. ಡ್ರೈವರ್ನ ಹೈರ್ ಮಾಡಿದ್ದೀನಿ, ಮುಂದೆ ಕೂರ್ಸ್ಕೊಂಡು ಓಡಿಸ್ತಾ ಇದ್ದಾನೆ. ₹10 ಕಾಫಿ, ಇಲ್ಲಿ ₹150. ಒಂದು ಫ್ಯಾಕ್ಟ್ ಏನಂದ್ರೆ, ಇಲ್ಲಿದ್ದಾರಲ್ಲ ಜನ ತುಂಬ ಅಂದರೆ ತುಂಬ ಒಳ್ಳೆಯವರು. ಲೈಕ್ ಕಯಾಕಿಂಗ್ ಹೋಗಿದ್ವಿ, ನೆಕ್ಸ್ಟ್ ಲೆವೆಲ್ಲು 2 hours, ಜಸ್ಟ್ ₹600 ಅಷ್ಟೇ ವರ್ತು. ದೆನ್ ಫುಡ್ಡು ಅಷ್ಟೇ ಜಾಸ್ತಿ ತೊಗೊಂಡಿಲ್ಲ ಫುಡ್ಗೂ. ಆಮೇಲೆ ಅಲ್ಲೆಲ್ಲ ಅಂಗಡಿಲಿ
ಬೇರೆ ಕಡೆಯಿಂದ ಬಂದಿರ್ತಾರಲ್ಲ ಅವ್ರುಗಳೇನೆ MRPಗಿಂತ ಡಬಲ್ ಪ್ರೈಸು. ಯಪ್ಪ ನೆಕ್ಸ್ಟ್ ಲೆವೆಲ್. ಇಲ್ಲೆಲ್ಲರೂ ಅಷ್ಟೇ ತುಂಬ. ನಾವಿದ್ದಿದ್ದು ರೆಸಾರ್ಟ್ ರೂಮ್ ಅಲ್ಲೂ ಅಷ್ಟೇ. ರೂಮ್ ಏನೋ ಜಾಸ್ತಿ ಅಂತಾರೆ, ಬಟ್ ವರ್ತು ಕೇಳಿದಾಗೆಲ್ಲ ಗಾಡಿ ಕೊಡ್ತಾರೆ. ನೆಕ್ಸ್ಟ್ ಲೆವೆಲ್ ಅಪ್ಪ. ಜನ ಅಂತ ಒಳ್ಳೆಯವರು, ತುಂಬ ಅಂದರೆ ತುಂಬ ಒಳ್ಳೆಯವರು. ಕುಡಿ ಇವತ್ತು ಸುಮ್ಮನೆ ಏನೋ ತಗೊಳ್ಳೋಣ ಅಂತ ಅಲ್ಲಿ ಫ್ರಿಜ್ಜಲ್ಲಿ ಇತ್ತು, ನೋಡಿದೆ. ಇದು ಏನೋ ಮಾಮೂಲಿ ನಾರ್ಮಲ್ ರಾಗಿ ಮಾಲ್ಟ್ ಅಂತ ಇರುತ್ತಲ್ಲ, ಅದು ಅನ್ಕೊಂಡೆ. ಇದು ಯಾವ್ದೋ ನೋಡಿದ್ರೆ ಇಲ್ಲಿ ವೀಟ್ ಚಿತ್ರ ಬೇರೆ ಇತ್ತು. ಮಾಮೂಲಿ ಮಾಲ್ಟ್ ಅನ್ಕೊಂಡೆ, ನೋಡಿದ್ರೆ ಏನೋ ಸ್ಮಾಲ್ಟ್ ಅಂತ. ಇಲ್ಲಿ ಮುಚ್ಚೆ ಇದ್ದಂಗಿದೆ. ಫಸ್ಟ್ ಅಂದ್ರೆ ಫಸ್ಟ್ ಗೊತ್ತು ಮಗ, ಏನು ಇಲ್ಲ. 200 ರೂಪಾಯಿ. ನನಗೆ ಗೊತ್ತು, ನೀನು ಯಾವಾಗಲೂ ಹೊಸ ಟ್ರೈ ಮಾಡುವಾಗೆಲ್ಲ ಹಿಂಗೆ ಇರುತ್ತೆ, ಹೊಸ ಕಾಂಡ್ ಮಾಡ್ತೀನಿ. ಇಲ್ಲೆಲ್ಲ ಅಫಿಷಿಯಲ್ಸ್ ಇರ್ತಾರೆ. ಓಕೆ, ಸೊ ನಾವೆಲ್ಲ ಮನೇಲಿ ಇರೋ ಥರ ಎಲ್ಲ ಇರಬಾರ್ದು. ಇದನ್ನೆಲ್ಲ ಕೂಡ ಚಾಕು ತಗೊಂಡು ಓಪನ್ ಆಯ್ತು. ನಿಮಗೆಲ್ಲ ಅಜ್ಜಿ